Hi, hello dear friends. Welcome back to our channel. I hope everyone is doing great. And I know you are all very busy in preparing for your exams and all. So today is one more important class for you all regarding your exam. So today I am going to take one of the important 30 most important MCQs on pedagogy. ಈ ಕ್ವಶನ್ಸ್ಗಳು ಲೈಕ್ ಸಿ ಟೆಟ್ ಇಂದ ಕೆಲವೊಂದು ನಮ್ಮ ಕರ್ನಾಟಕ ಟೆಟ್ ಇಂದನು ಕೇರಳ ಟೆಟ್ ಇಂದ ಈ ತರ ಮಿಕ್ಸ್ಚರ್ ಮಾಡಿ ತಗೊಂಡಿದ್ದೀನಿ. ಬಿಕಾಸ್ ಯಾವ್ದಾದ್ರೇನು ಅಲ್ವಾ ನಮಗೆ ಸಾಲ್ವ್ ಮಾಡ್ಲಿಕ್ಕೆ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಹಾಗಾಗಿ ಐ ಹೋಪ್ ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಇಂಗ್ಲಿಷ್ ಪೆಡಗೋಗಿನ ಸಾಲ್ವ್ ಮಾಡ್ಲಿಕ್ಕೆ. ಎಸ್, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಐ ನೋ ತುಂಬಾ ಜನ ಗ್ರಾಮರ್ ಬಗ್ಗೆನೂ ಕೇಳ್ತಿದ್ದೀರಾ ಅಂಡ್ ಗ್ರಾಮರ್ನು ಕೂಡ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಸಮ್ ಆಫ್ ದ ಒಂದು 50 MCQsಗಳನ್ನ ಸಾಲ್ವ್ ಮಾಡೋಣ ವಿತ್ ಥಿಯರಿ ಕ್ಲಾಸ್ ಅಂತ ನಾನು ರೆಡಿ ಮಾಡಿದ್ದೀನಿ. ನಾಟ್ ಇನ್ನ ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವತ್ತು ಇಂಪಾರ್ಟೆಂಟ್ MCQsಗಳ ಬಗ್ಗೆ ಸಾಲ್ವ್ ಮಾಡೋಣ. ನೋಡಿ, ನಮ್ಮ ಫಸ್ಟ್ ಕ್ವಶನ್, what is the primary difference between language acquisition and language learning? ಸೊ ಡಿಫ್ರೆನ್ಸ್ ಏನು ಅಕ್ವಿಸಿಷನ್ ಮತ್ತೆ ಲರ್ನಿಂಗ್. ಸೊ ಲ್ಯಾಂಗ್ವೇಜ್ ನ ಸ್ವಾಧೀನ ಮಾಡ್ಕೊಳ್ಳೋಕ್ಕೂ ಲ್ಯಾಂಗ್ವೇಜ್ ನ ಕಲಿಯೋದಕ್ಕೂ ಕಲಿಕೆಗೂ ಏನ್ ಡಿಫ್ರೆನ್ಸ್ ಇದೆ? ಓಕೆ, ಅಕ್ವಿಸಿಷನ್ ಇಸ್ ಅ ಕಾನ್ಶಿಯಸ್ ಅಂಡ್ ಲರ್ನಿಂಗ್ ಇಸ್ ಅನ್ಕಾನ್ಶಿಯಸ್. Acquisition is unconscious, learning is conscious. Acquisition is only for children, learning is for adults. There is no difference. ಇದರಲ್ಲಿ ಕಾಮನ್ ಡಿಫರೆನ್ಸ್ ಏನಪ್ಪಾ? ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದು 12 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಲ್ಯಾಂಗ್ವೇಜ್ ನ ಸಾಲ್ವ್ ಮಾಡಿದ್ರಲ್ಲಿ ಇನ್ಕ್ಲೂಡ್ ಆಗಿರೋಂಥದ್ದೇ, ಅಥವಾ ಅದರಲ್ಲಿ ನೀವೆಲ್ಲ ಓದಿರ್ತೀರಾ ಇದ್ರ ಬಗ್ಗೆ. ಸೊ ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ಕರೆಕ್ಟ್. ಅಕ್ವಿಸಿಷನ್ ಅನ್ನೋದು ಯಾವಾಗಲೂ ಅನ್ಕಾನ್ಶಿಯಸ್ ಆಗಿರುತ್ತೆ. ಲೈಕ್ ಮದರ್ ಟಂಗ್ ಅನ್ನ ಕಲಿಬೇಕಾದ್ರೂ ಯಾವ್ದಾದ್ರು ಕಲಿಕೆ ಅನ್ನೋದು ಅಥವಾ ಲರ್ನಿಂಗ್ ಅನ್ನೋದು ಕಾನ್ಶಿಯಸ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಅಕ್ವಿಸಿಷನ್ ಅನ್ನೋದು ಅನ್ಕಾನ್ಶಿಯಸ್ ಆಗಿರುತ್ತೆ, ಲರ್ನಿಂಗ್ ಈಸ್ ಕಾನ್ಶಿಯಸ್. ಓಕೆ, ಸೆಕೆಂಡ್ ನೋಡಿ, ಸೆಕೆಂಡ್ ಕ್ವಶನ್, ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಫಾರ್ಮ್ ಆಫ್ ಲ್ಯಾಂಗ್ವೇಜ್? ಇದರ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಫಾರ್ಮ್ ಆಫ್ ಲ್ಯಾಂಗ್ವೇಜ್ ಅಲ್ಲ? ಸ್ಪೋಕನ್ ಲ್ಯಾಂಗ್ವೇಜ್, ಸೈನ್ ಲ್ಯಾಂಗ್ವೇಜ್, ರಿಟನ್ ಲ್ಯಾಂಗ್ವೇಜ್, ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್. ಸಾರಿ, ಟೆಲಿಗ್ರಾಫಿಕ್ ಅಲ್ಲ, ಟೆಲಿಪಥಿಕ್ ಲ್ಯಾಂಗ್ವೇಜ್. ಟೆಲಿಪಥಿಕ್ ಲ್ಯಾಂಗ್ವೇಜ್ ನಾವು ಸುಮ್ಮನೆ ತಮಾಷೆಗೆಲ್ಲ ಮಾತಾಡ್ಕೊಂತೀವಲ್ವ, ಮನಸ್ಸಿಂದ ಮನಸ್ಸಿಗೆ, ಮೈಂಡಿಂದ ಮೈಂಡಿಗೆ ಕನೆಕ್ಷನ್ ಎಲ್ಲ ಕೊಡ್ಕೊಳ್ಳೋದು ಅಂತ. ಸೊ ಇದು ಲ್ಯಾಂಗ್ವೇಜ್ ನ ಫಾರ್ಮ್ ಅಲ್ಲ. ಓಕೆ, ನಾವು ಮೆನ್ಷನ್ ಮಾಡಿರೋದ್ರಲ್ಲಿ ಸ್ಪೋಕನ್ ಲ್ಯಾಂಗ್ವೇಜ್, ಸೈನ್ ಲ್ಯಾಂಗ್ವೇಜ್, ರಿಟನ್ ಲ್ಯಾಂಗ್ವೇಜ್ ಅವೆಲ್ಲ ಲ್ಯಾಂಗ್ವೇಜ್ ನ ಫಾರ್ಮ್ಸ್ ಅಂತ ಹೇಳ್ಬೋದು. ಟೆಲಿಪಥಿಕ್ ಲ್ಯಾಂಗ್ವೇಜ್ ನ ಫಾರ್ಮ್ ಅಲ್ಲ. ಹಾಗಾಗಿ ಇದು ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಥರ್ಡ್ ಕ್ವಶನ್ ನೋಡಿ, ಅಕಾರ್ಡಿಂಗ್ ಟು ನಾಮ್ ಚಾಮ್ಸ್ಕಿ ಥಿಯರಿ, what innate faculty do humans possess for language acquisition? ಓಕೆ, ನಾಮ್ ಚಾಮ್ಸ್ಕಿ ಅವರ ಥಿಯರಿ ಪ್ರಕಾರ ಯಾವುದು ಇನ್ನೇಟ್ ಫ್ಯಾಕಲ್ಟಿ ಆಗುತ್ತೆ ಯಾವುದಕ್ಕೆ? ಲ್ಯಾಂಗ್ವೇಜ್ ಅಕ್ವಿಸಿಷನ್ಗೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್, ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸಿ ಮಾಡ್ಯೂಲ್, ಗ್ರಾಮರ್ ಪ್ರೊಸೆಸಿಂಗ್ ಯೂನಿಟ್, ಸಿಂಟ್ಯಾಕ್ಸ್ ಅಕ್ವಿಸಿಷನ್ ಮೆಕ್ಯಾನಿಸಮ್. ಸೊ ಯಾವುದು ಇದರಲ್ಲಿ? ಸೊ ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ. ಸೊ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್, LAD ಅಂತ ಹೇಳ್ತಾರೆ. ಅದನ್ನ ಶಾರ್ಟ್ ಫಾರ್ಮ್ ಅಲ್ಲೂ ಕೇಳ್ಬೋದು. LAD ನ ಏನು ಡಿಫೈನ್ ಮಾಡಿ, ಅಥವಾ LAD ನ ವಿಸ್ತೃತ ರೂಪ ಯಾವುದು ಅಂತನೂ ಈ ತರನು ಕೇಳ್ಬೋದು. ಅಥವಾ ನಾಮ್ ಚಾಮ್ಸ್ಕಿ ಅವರ ಥಿಯರಿ ಪ್ರಕಾರ ನೋಡಿ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅನ್ನೋದು ಇನ್ನೇಟ್ ಫ್ಯಾಕಲ್ಟಿ ಆಗಿರುತ್ತೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್, LAD. ಫೋರ್ತ್ ಒನ್ ನೋಡಿ, ವಿಚ್ ಸ್ಟೇಜ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಟಿಪಿಕಲಿ ಅಕ್ಕರ್ ಬಿಟ್ವೀನ್ 3 to 6 months? 3 to 6 months ಒಳಗಡೆ ಯಾವ ತರ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗಿರುತ್ತೆ? ಬ್ಯಾಬ್ಲಿಂಗೋ, ಹೋಲೋಫ್ರೆಸಿಟಿಕ್ ಸ್ಪೀಚೋ, ಅಥವಾ ಕೂಯಿಂಗೋ, 2-word ಸ್ಟೇಜು, ಯಾವ್ದಾಗಿರುತ್ತೆ? ಸೊ ಡು ಯು ಹ್ಯಾವ್ ಎನಿ ಐಡಿಯಾ? ಅಥವಾ ಯಾವುದು ಕರೆಕ್ಟ್ ಆನ್ಸರ್ ಇರ್ಬೋದು? ಸೊ ಆಪ್ಷನ್ ನಂಬರ್ 1 ಅಥವಾ ಆಪ್ಷನ್ ನಂಬರ್ ಸಿ, 1 ಅಲ್ಲ,
3 to 6 months ಅಂತ ಇದೆ. ಬ್ಯಾಬ್ಲಿಂಗ್ ಅಂತಂದ್ರೆ ಬೊಬ್ಬೆ ಹೊಡೆಯೋದು, ಜೋರಾಗಿ ಕಿರ್ಚೋದು, ಅಳೋದು ಅಂತ ಹೇಳ್ತೀವಲ್ಲ ಅದು ಈ 3 to 6 months ಅಲ್ಲಿ ಇನ್ನೂ ಅಷ್ಟು ಬಂದಿರೋದಿಲ್ಲ ಲ್ಯಾಂಗ್ವೇಜ್ ಡೆವಲಪ್ಮೆಂಟಿಗೆ. ಸೊ ಇದು ಆಪ್ಷನ್ ನಂಬರ್ ಸಿ, ಕೂಯಿಂಗ್ ಅಂತ ಇದೆ ಅಲ್ವಾ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೇಜ್ ಇದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ಗೆ. ಸೊ ಈ ಸ್ಟೇಜಲ್ಲಿ ಮಕ್ಕಳು ಕೂಯಿಂಗ್ನ ಮಾಡ್ಕೊತ ಬರ್ತಾರೆ. ಓಕೆ, ಒನ್ ಸೆಕೆಂಡ್. ಸ್ವಲ್ಪ ಇದು ಇಂಟರ್ನೆಟ್ ಕನೆಕ್ಷನ್. ಹಾಂ, ಓಕೆ, ಹಾಂ, ಸಾರಿ. ಯಾವ ಸ್ಟೇಜಲ್ಲಿ ಅಂತಂದ್ರೆ ಆನ್ಸರ್ ನೋಡಿದ್ವಲ್ವಾ, ಕೂಯಿಂಗ್ ಸ್ಟೇಜಲ್ಲಿ ಅಂತ. ಸೊ ಇದು ಇನ್ನ ಚಿಕ್ಕದಾಗಿ ಗುನ್ಗೋ ಅಂಥದ್ದು ಅಥವಾ ಸಾಫ್ಟ್ ಮರ್ಮರಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಅಂತಂದ್ರೆ ಮೆತ್ತಗೆ ಅಂತ ಈ ಥರ ಸ್ಟೇಜ್ ಇದು. 3 to 6 months ಇದು, ಇನ್ನು ಚಿಕ್ಕ ಮಗು ಅಲ್ವಾ. ಹಾಗಾಗಿ ಈ ಬ್ಯಾಬ್ಲಿಂಗ್ ಅಂತಂದ್ರೆ ಬೊಬ್ಬೆ ಹೊಡೆಯೋದು, ಜೋರಾಗಿ ಕಿರ್ಚೋದು, ಅವೆಲ್ಲ ನಿಯರ್ಲಿ 1 month ಇದ್ದಾಗ, ಸಾರಿ 1 year ಇದ್ದಾಗ ಅಥವಾ 1 year ಆದಮೇಲೆ. 2 word ಸ್ಟೇಜ್ ಅಂದರೆ ಎರಡೆರಡು ವರ್ಡನ್ನ ಮಾತಾಡ್ಕೊಳ್ಳೋ ಅಂಥದ್ದು. ಎರಡೆರಡು ವರ್ಡು ಇನ್ನು ಈ ಸ್ಟೇಜಲ್ಲಿ ಬರೋದಿಲ್ಲ, ಹಾಗಾಗಿ ಇದಲ್ಲ. ನೆಕ್ಸ್ಟು ಹೋಲೋಫ್ರೇಸಿಟಿಕ್ ಅಂತಂದರೆ ಒಂದೊಂದು ವರ್ಡನ್ನ, ಓಕೆ, ಅಥವಾ ಒಂದೊಂದು ವರ್ಡನ್ನ ಫ್ರೇಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಮಾತಾಡೋ ಅಂಥದ್ದು. ಸೊ ಇದು ಕೂಡ ಅಲ್ಲ, ಹಾಗಾಗಿ ಕೂಯಿಂಗ್ ಇಸ್ ದ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. Next, according to NCF 2005, what is recommended approach for language teaching? NCF 5 ಅವರ ಪ್ರಕಾರ ಓಕೆ, ಯಾವುದು ಲ್ಯಾಂಗ್ವೇಜ್ ಟೀಚಿಂಗಿಗೆ ರೆಕಮೆಂಡ್ ಮಾಡಿರುವಂಥ ಅಪ್ರೋಚು? ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಥವಾ ಅಪ್ರೋಚ್, ಆಡಿಯೋ ಲಿಂಗ್ವಲ್ ಮೆಥಡ್, ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಪ್ರೋಚ್ ಅಥವಾ ಕಮ್ಯುನಿಕೇಟಿವ್ ಅಪ್ರೋಚ್. ಸೊ NCF ಏನು ಹೇಳುತ್ತೆ ಅಥವಾ ಇದರ ಪ್ರಕಾರ ಆಪ್ಷನ್ ನಂಬರ್ ಡಿ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜಿನ ಅವರು ಅಪ್ರೋಚ್ ಮಾಡಿದ್ದಾರೆ ಅಥವಾ ಅವ್ರು ರೆಕಮೆಂಡ್ ಮಾಡಿರೋದು ಕಮ್ಯುನಿಕೇಟಿವ್ ಅಪ್ರೋಚ್ ಇರಬೇಕು. ಲ್ಯಾಂಗ್ವೇಜ್ ಟೀಚಿಂಗಿಗೆ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಗ್ರಾಮರ್ ಥರ ಕಲಿಸೋದು, ಆಡಿಯೋ ಲಿಂಗ್ವಲ್ ಮೆಥಡ್ ಅದೆಲ್ಲ ಸೆಕೆಂಡ್ರಿ, ಕಮ್ಯುನಿಕೇಟಿವ್ ಅಪ್ರೋಚಿಗೆ ಅವರು ರೆಕಮೆಂಡ್ ಮಾಡಿರುವಂಥದ್ದು. ನೆಕ್ಸ್ಟ್ ಆಪ್ಷನ್, ಸಾರಿ 6th ಕ್ವಶನ್ ನೋಡಿ. ವಿಚ್ ಆಫ್ ದೀಸ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸಬ್ಸ್ಟ್ರಾಕ್ಟಿವ್ ಬೈಲಿಂಗ್ವಿಲಿಸಮ್? ಸಬ್ಸ್ಟ್ರಾಕ್ಟಿವ್ ಬೈಲಿಂಗ್ವಿಲಿಸಮ್ನ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ. ಓಕೆ, ಸೊ ಫಸ್ಟ್ ಆಪ್ಷನ್, ಮೇಂಟೆನೆನ್ಸ್ ಆಫ್ ಬೋತ್ ಲ್ಯಾಂಗ್ವೇಜಸ್, ಲಾಸ್ ಆರ್ ಲಾಸ್ ಆರ್ weakening of the first language, equal proficiency in both language, enhanced cognitive ability. ಓಕೆ, ಎರಡು ಭಾಷೆನ ಮೇಂಟೈನ್ ಮಾಡೋದು ಅಂತನೋ ಅಥವಾ ಫಸ್ಟ್ ಲ್ಯಾಂಗ್ವೇಜ್ನ ವೀಕ್ ಮಾಡೋದು ಅಂತನೋ, ಎರಡು ಭಾಷೆಯಲ್ಲಿ ಈಕ್ವಲ್ ಪ್ರೊಫಿಷಿಯನ್ಸಿ ಅಂದರೆ ಪ್ರಾವೀಣ್ಯತೆ ಅಂತ ಹೇಳ್ತೀವಲ್ವ ಅದನ್ನು ಪಡ್ಕೊಳ್ಳೋದು, ಅಥವಾ ಎನ್ಹಾನ್ಸ್ ಕಾಗ್ನಿಟಿವ್ ಎಬಿಲಿಟೀಸು, ಸ್ವಲ್ಪ ಎನ್ಹಾನ್ಸ್ ಮಾಡೋದು, ಸುಧಾರಣೆ ಮಾಡೋದು ಕಾಗ್ನಿಟಿವ್ ಎಬಿಲಿಟೀಸಲ್ಲಿ. ಇದರಲ್ಲಿ ಯಾವುದು ದ್ವಿಭಾಷಾವಾದ ಅಂತಲೂ ಹೇಳ್ತೀವಿ, ಅದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ, ಸಾರಿ ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ. ಸೊ ಇಟ್ ಇಸ್ ಆಪ್ಷನ್ ನಂಬರ್ ಬಿ, ಲಾಸ್ ಆರ್ ವೀಕನಿಂಗ್ ಆಫ್ ದ ಫಸ್ಟ್ ಲ್ಯಾಂಗ್ವೇಜ್. ನಾವು ಸಬ್ಸ್ಟ್ರಾಕ್ಟಿವ್ ಬೈಲಿಂಗ್ವಿಸಲಿಸಮ್ನ ಕ್ಯಾರೆಕ್ಟರಿಸ್ಟಿಕ್ ನೋಡೋದಾದ್ರೆ ಇದು ಫಸ್ಟ್ ಲ್ಯಾಂಗ್ವೇಜನ್ನ ವೀಕ್ ಮಾಡುತ್ತೆ, ಸೆಕೆಂಡ್ ಲ್ಯಾಂಗ್ವೇಜಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡುತ್ತೆ, ಫಸ್ಟ್ ಲ್ಯಾಂಗ್ವೇಜ್ನ ವೀಕನ್ ಮಾಡುತ್ತೆ ಅಂತ. What is the term for switching between two languages within a single conversation? ಸೊ ಏನಂತ ಹೇಳ್ತೀವಿ? ಓಕೆ, ಲ್ಯಾಂಗ್ವೇಜ್ ಮಿಕ್ಸಿಂಗ್ ಅಂತನೋ, ಕೋಡ್ ಸ್ವಿಚಿಂಗ್ ಅಂತನೋ, ಬೈಲಿಂಗ್ವಲ್ ಟಾಕ್ ಅಂತನೋ, ಅಥವಾ ಲ್ಯಾಂಗ್ವೇಜ್ ಆಲ್ಟರ್ನೇಷನ್ ಅಂತನೋ, ಯಾವ ಟರ್ಮನ್ನು ಯೂಸ್ ಮಾಡ್ತೀವಿ? ಸ್ವಿಚಿಂಗ್ ಬಿಟ್ವೀನ್ ಟೂ ಲ್ಯಾಂಗ್ವೇಜಸ್ ವಿತಿನ್ ಸಿಂಗಲ್ ಕನ್ವರ್ಸೇಷನ್. ಸೊ ನೀವು ಯಾವುದಾದ್ರೂ ಗೆಸ್ ಮಾಡ್ಬೋದಾ? ಸೊ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಕೋಡ್ ಸ್ವಿಚಿಂಗ್ ಅಂತ ಅಥವಾ ಸ್ವಿಚಿಂಗ್ ಕೋಡ್ಸ್ ಅಂತ ಹೇಳ್ತೀವಿ. ಎರಡು ಲ್ಯಾಂಗ್ವೇಜ್ನ ಒಂದೇ ಸಿಂಗಲ್ ಕನ್ವರ್ಸೇಷನ್ ಅಲ್ಲಿ ಯೂಸ್ ಮಾಡಿಕೊಂಡ್ರೆ ಅದನ್ನ
ಕೋಡ್ ಸ್ವಿಚಿಂಗ್ ಅಥವಾ ಸ್ವಿಚಿಂಗ್ ಕೋಡ್ ಅಂತಾನೂ ಹೇಳ್ತೀವಿ. 8th one ನೋಡಿ, ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಕಾಂಪೊನೆಂಟ್ ಆಫ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ನ ಕಾಂಪೊನೆಂಟ್ ಇದರಲ್ಲಿ ಯಾವುದು ಅಲ್ಲ? ಫೋನೋಲಾಜಿ, ಸಿಂಟ್ಯಾಕ್ಸ್, ಸಿಮ್ಯಾಂಟಿಕ್ಸ್ ಆರ್ ಟೆಲಿಪತಿ. ಯಾವುದು ಅಲ್ಲ ಇದರಲ್ಲಿ ಲ್ಯಾಂಗ್ವೇಜ್ನ ಕಾಂಪೊನೆಂಟ್? ಓಕೆ, ಫೋನೋಲಾಜಿ ಅಂದರೆ ಲ್ಯಾಂಗ್ವೇಜ್ನ ಸೌಂಡ್, ಧ್ವನಿಶಾಸ್ತ್ರ ಅಂತಲೂ ಹೇಳ್ತೀವಿ. ಸಿಂಟ್ಯಾಕ್ಸ್ ಅಂತಂದರೆ ಲ್ಯಾಂಗ್ವೇಜ್ ಹೇಗೆ ಫಾರ್ಮ್ ಆಗಿದೆ, ಅದರ ಪದಗಳ ಅರ್ಥ ಅಥವಾ ಅದೆಲ್ಲ ನೋಡ್ತೀವಿ. ನೆಕ್ಸ್ಟು ಟೆಲಿಪತಿ ಆ್ಯಂಡ್ ಸಿಮ್ಯಾಂಟಿಕ್ಸ್ ಅಲ್ಲಿ ಯಾವುದು? ಅಫ್ಕೋರ್ಸ್ ಟೆಲಿಪತಿ. ಟೆಲಿಪತಿ ಯಾವುದೇ ಇದು ಲ್ಯಾಂಗ್ವೇಜ್ನ ಕಾಂಪೊನೆಂಟ್ ಆಗಿರೋದಿಲ್ಲ. ನೆಕ್ಸ್ಟು, ಅಟ್ ವಾಟ್ ಏಜ್ ಡಸ್ ದ ಟೂ-ವರ್ಡ್ ಸ್ಟೇಜ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಟಿಪಿಕಲಿ ಬಿಗಿನ್? ಟೂ-ವರ್ಡ್ ಸ್ಟೇಜು ಯಾವ ಇಯರಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಥವಾ ಯಾವ ಏಜಲ್ಲಿ? 6 months, 12 months, 18 to 24 months, 3 years. ಟೂ-ವರ್ಡ್ ಸ್ಟೇಜ್ ಡೆವಲಪ್ಮೆಂಟ್ ಆಗೋದು 18 to 24 months ಅಲ್ಲಿ, ಅಂತಂದರೆ 1 ರಿಂದ 2 ವರ್ಷದ ಒಳಗಡೆ ಅಥವಾ ಆ ಮಂತಿನ ಬಿಟ್ವೀನ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 3 years ಆದಮೇಲೆ ಮಕ್ಕಳು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಲಿಕ್ಕೆ ಕಲಿತಾ ಸ್ಟಾರ್ಟ್ ಮಾಡ್ಕೊಳ್ತವೆ. ಓಕೆ, 10th one ನೋಡಿ, ವಾಟ್ ಇಸ್ ಆರ್ಟಿಕಲ್ 343 of Indian Constitution declare as the official language of the Union? English, Hindi, Sanskrit, Tamil. ಆರ್ಟಿಕಲ್ 343 ಪ್ರಕಾರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಡಿಕ್ಲೇರ್ ಮಾಡಿದೆ? ಯೂನಿಯನ್ ಲ್ಯಾಂಗ್ವೇಜ್, ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಯೂನಿಯನ್ ಅಂತ ಯಾವ ಭಾಷೆನ ಡಿಕ್ಲೇರ್ ಮಾಡಿದೆ? ಸೊ ಇಟ್ಸ್ ಆಪ್ಷನ್ ನಂಬರ್ ಬಿ, ಹಿಂದಿನ. ಓಕೆ, ಯೂನಿಯನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ. ಓಕೆ, 11th ನೋಡಿ, ಅಕಾರ್ಡಿಂಗ್ ಟು NCF 2005, when should English be introduced in school? From grade 1, grade 3, grade 5, it doesn't specify a grade. ಯಾವ ಸ್ಟೇಜಲ್ಲಿ ಅಥವಾ ಯಾವಾಗ ಸ್ಕೂಲಲ್ಲಿ ಇಂಗ್ಲೀಷ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದೆ NCF? ಸೊ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರು. ಯಾಕೆಂದರೆ NCF ಅಲ್ಲಿ ಇಂಗ್ಲೀಷ್ನ ಇದೇ ಸ್ಟ್ಯಾಂಡರ್ಡಿಗೆ ಅದೇ ಸ್ಟ್ಯಾಂಡರ್ಡಿಗೆ ಇಂಟ್ರೊಡ್ಯೂಸ್ ಮಾಡಿ ಅಂತ ಅವರೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಎಲ್ಲೂ ಕೂಡ ಸ್ಪೆಸಿಫೈ ಗ್ರೇಡ್ಸನ್ನ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. 12th one ನೋಡಿ, ವಿಚ್ ಆಫ್ ದೀಸ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಡಿಕ್ಟಿವ್ ಬೈಲಿಂಗ್ವಿಲಿಸಮ್? ಇದರಲ್ಲಿ ಯಾವುದು ಅಡಿಕ್ಟಿವ್ ಬೈಲಿಂಗ್ವಿಲಿಸಮ್ನ ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ? ಲಾಸ್ ಆಫ್ ಫಸ್ಟ್ ಲ್ಯಾಂಗ್ವೇಜ್, ಮೇಂಟೆನೆನ್ಸ್ ಅಂಡ್ ಡೆವಲಪ್ಮೆಂಟ್ ಆಫ್ ಬೋತ್ ಲ್ಯಾಂಗ್ವೇಜಸ್, ಪ್ರಿಫರೆನ್ಸ್ ಫಾರ್ ಸೆಕೆಂಡ್ ಲ್ಯಾಂಗ್ವೇಜ್, ಕಾಗ್ನಿಟಿವ್ ಡಿಸ್ಅಡ್ವಾಂಟೇಜಸ್. ಯಾವುದಾಗಿರುತ್ತೆ ಅಡಿಕ್ಟಿವ್ ಬೈಲಿಂಗ್ವಿಲಿಸಮ್ನ ಕ್ಯಾರೆಕ್ಟರಿಸ್ಟಿಕ್? ಅಂದರೆ ಇದು ಆಪ್ಷನ್ ನಂಬರ್ ಬಿ. ನಾವು ಎರಡೂ ಲ್ಯಾಂಗ್ವೇಜ್ನ ಮೇಂಟೆನೆನ್ಸ್ ಮಾಡೋದು ಅಲ್ವಾ, ಅದು ಅಡಿಕ್ಟ್ ಆಗಿರ್ತೀವಿ ನಾವು, ಅದು ಅಡಿಕ್ಟಿವ್ ಬೈಲಿಂಗ್ವಿಲಿಸಮ್ಗೆ ಎಕ್ಸಾಂಪಲ್ ಆಗಿರುತ್ತೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ಕು. ಮೇಂಟೆನೆನ್ಸ್ ಅಂಡ್ ಡೆವಲಪ್ಮೆಂಟ್ ಆಫ್ ಬೋತ್ ಲ್ಯಾಂಗ್ವೇಜಸ್, ಎರಡೂ ಲ್ಯಾಂಗ್ವೇಜ್ನ ಮೇಂಟೈನು ಮಾಡ್ತೀವಿ, ಎರಡೂ ಲ್ಯಾಂಗ್ವೇಜಲ್ಲಿ ನಾವು ಡೆವಲಪ್ಮೆಂಟನ್ನು ಕಾಣ್ತೀವಿ. 13th one ನೋಡಿ, what is the term for combining elements of different languages within a single sentence? Okay, combining elements of different languages ನ ಸಿಂಗಲ್ ಸೆಂಟೆನ್ಸ್ ಅಲ್ಲಿ ತಗೊಂಬರೋದಕ್ಕೆ ಕೋಡ್ ಸ್ವಿಚಿಂಗ್ ಅಂತಾರೋ, ಕೋಡ್ ಮಿಕ್ಸಿಂಗ್ ಅಂತಾರೋ, ಲ್ಯಾಂಗ್ವೇಜ್ ಬ್ಲೆಂಡಿಂಗ್ ಅಂತಾರೋ, ಬೈಲಿಂಗ್ವಲ್ ಫ್ಯೂಷನ್ ಅಂತ ಅಂತಾರೋ. ಈ ಥರದನ್ನ ನೆನ್ಪಿಟ್ಕೊಳ್ಳಿ. ಈ ಥರದಕ್ಕೆ ಕೋಡ್ ಮಿಕ್ಸಿಂಗ್ ಅಂತ ಹೇಳ್ತಾರೆ. ನಾವೇನಂತೀವಿ, ಎರಡು ಲ್ಯಾಂಗ್ವೇಜ್ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಮಿಕ್ಸಿಂಗ್ ಇರ್ಬೋದು ಅಥವಾ ಲ್ಯಾಂಗ್ವೇಜ್ ಬ್ಲೆಂಡಿಂಗ್ ಇರ್ಬೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ. ಸೊ ಇದಕ್ಕೆ ಕೋಡ್ ಮಿಕ್ಸಿಂಗ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು 14th one ನೋಡಿ, ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಸ್ಟೇಜ್ ಅಟ್ ಪಿಯಾಜೆಸ್ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್? ಇದರಲ್ಲಿ ಯಾವುದು ಪಿಯಾಜೆ ಅವರ ಕಾಗ್ನಿಟಿವ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲ? ಸೆನ್ಸರಿ ಮೋಟರ್, ಪ್ರೀ ಆಪರೇಷನಲ್, ಕಾಂಕ್ರೀಟ್ ಆಪರೇಷನಲ್, ಲಿಂಗ್ವಿಸ್ಟಿಕ್ ಆಪರೇಷನಲ್.
ಆಪ್ಷನ್ ನಂಬರ್ ಡಿ ಲಿಂಗ್ವಿಸ್ಟಿಕ್ ಆಪರೇಷನಲ್ ಅನ್ನೋದು ಪಿಯಾಜೆ ಅವರ ಥಿಯರಿನಲ್ಲೇ ಇಲ್ಲ. ಇನ್ನು 3 ಕೂಡ ಇದೆ. ನೆಕ್ಸ್ಟ್ 15th ಒನ್ ನೋಡಿ, ವಿಚ್ ಆಫ್ ದ ಕ್ರಿಟಿಕಲ್ ಪೀರಿಯಡ್ ಹೈಪೋಥಿಸಿಸ್ ಆನ್ ಇನ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಕ್ರಿಟಿಕಲ್ ಪೀರಿಯಡ್ ಆಫ್ ಹೈಪೋಥಿಸಿಸ್ ಆಗಿರುತ್ತೆ ಲ್ಯಾಂಗ್ವೇಜ್ ಅನ್ನ ಅಕ್ವಿಸಿಷನ್ ಮಾಡ್ಕೊಳ್ಳೋಕೆ ಅಥವಾ ಲ್ಯಾಂಗ್ವೇಜ್ ಅನ್ನ ಸ್ವಾಧೀನ ಪಡ್ಕೊಳ್ಳೋಕೆ ಅಂತ ಹೇಳ್ತಾ ಇದ್ದಾರೆ. There is a specific time period for optimal language acquisition. Okay. Second one ನೋಡಿ, language can only be learned through critical analysis. Language ನ critical analysis ಇಂದ ಮಾತ್ರ ನಾವು ಕಲಿಬಹುದು. Language acquisition is critically important for survival. Language ನ acquisition ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಸರ್ವೈವ್ ಆಗಬೇಕು, ಅದಕ್ಕೋಸ್ಕರ ಉಳಿವಿಗಾಗಿ ಅಂತ ಹೇಳ್ಬೋದು. ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್ ಅಕ್ವೈರ್ಡ್ ಇನ್ ಪೀರಿಯಡ್ಸ್ ಆಫ್ ಕ್ರೈಸಿಸ್. ಓಕೆ, ತುಂಬಾ ಇಕ್ಕಟ್ಟಿನ ಅಥವಾ ಬಿಕ್ಕಟ್ಟಿನ ಸಿಚುವೇಶನ್ಸ್ಗಳಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳನ್ನ ನಾವು ಕಲಿತೀವಿ ಅಂತ. ಅಥವಾ ಫಸ್ಟ್ ಒನ್ ನೋಡೋದಾದ್ರೆ, ದೇರ್ ಇಸ್ ಅ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಫಾರ್ ಆಪ್ಟಿಮಲ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಒಂದು ನಿರ್ದಿಷ್ಟ ಅಥವಾ ಒಂದು ಸೂಕ್ತವಾದ ಅವಧಿ ಇರುತ್ತೆ ಭಾಷೆನ ಕಲಿಯೋದಕ್ಕೆ ಅಂತ. ಸೊ ಇದರಲ್ಲಿ ಯಾವುದು ಕ್ರಿಟಿಕಲ್ ಪೀರಿಯಡ್ ಆಫ್ ಹೈಪೋಥಿಸಿಸ್. ಹೈಪೋಥಿಸಿಸ್ ಅಂದ್ರೆ ಕಲ್ಪನೆ, ಅಂದ್ರೆ ಒಂದು ನಿರ್ಣಾಯಕ ಅವಧಿಯ ಕಲ್ಪನೆ ಅಂತಾನೂ ಹೇಳ್ಬೋದು. ಇದನ್ನೇ ನಾವು ಕನ್ನಡದಲ್ಲಿ ಓದೋದು ಬೇಕಾಗಿಲ್ಲ, ಬಿಕಾಸ್ ಇದು ಇಂಗ್ಲಿಷಲ್ಲಿ ಇರುತ್ತೆ, ನಾವು ಇಂಗ್ಲಿಷಲ್ಲೇ ಆನ್ಸರ್ ಮಾಡಬೇಕಾಗುತ್ತಲ್ವ. ಹಾಗಾಗಿ ಆಪ್ಷನ್ ನಂಬರ್ 1 ಕರೆಕ್ಟು. ದೇರ್ ಈಸ್ ಅ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಫಾರ್ ಆಪ್ಟಿಮಲ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಒಂದು ಸ್ಪೆಸಿಫಿಕ್ ಟೈಮ್ ಮತ್ತೆ ಪೀರಿಯಡ್ ಇರುತ್ತೆ ಲ್ಯಾಂಗ್ವೇಜ್ನ ಕಲೀಲಿಕ್ಕೆ. ಆ ಪೀರಿಯಡಲ್ಲಿ ಕಲಿತ್ರೆ ಲ್ಯಾಂಗ್ವೇಜ್ ನಮಗೆ ಈಸಿಯಾಗಿ ಬರುತ್ತೆ. ಬೇರೆ ಟೈಮಲ್ಲಿ ಬರಲ್ಲ ಅಂತ ಅಲ್ಲ, ಅಂದರೆ ಲೈಕ್ ಅಡಲ್ಟ್ ಏಜಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. Which article of Indian Constitution provides for primary education in mother tongue? Article 343, 358, 351, 348. ಇಂಪಾರ್ಟೆಂಟ್ ಇದು. ಮದರ್ ಟಂಗಲ್ಲಿ ಪ್ರೈಮರಿ ಎಜುಕೇಶನ್ ಕೊಡಬೇಕು ಅಂತ ಯಾವ ಆರ್ಟಿಕಲ್ ಹೇಳುತ್ತೆ ಅಂದ್ರೆ ಆರ್ಟಿಕಲ್ 350A. 17th one, what is the term for first words child typically uses around 12 months of age? Babbling, cooing, holographic speech, telegraphic speech. ಅವಾಗಲೇ ಹೇಳಿದ್ನಲ್ಲ, 12 ಮಂತ್ಸ್ ಆಗೋಷ್ಟೊತ್ತಿಗೆ ಮಗು ಆಲ್ರೆಡಿ ಏನೋ ಹೋಲೋಗ್ರಾಫಿಕ್ ಸ್ಪೀಚನ್ನ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ. ಲೈಕ್ ಕಿರ್ಚ್ಕೊಂತ ಮಾತ್ರಕೊಂತ ಅಮ್ಮ ಅಪ್ಪ, ಸೊ ಈ ಥರ ಹೋಲೋಗ್ರಾಫಿಕ್ ಸ್ಪೀಚನ್ನ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಹೋಲೋಗ್ರಾಫಿಕ್ ಸ್ಪೀಚ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಸಿ. ಸೊ ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಫಾರ್ಮ್ ಆಫ್ ಅ ನಾನ್ ವರ್ಬಲ್ ಕಮ್ಯುನಿಕೇಶನ್. ಇದರಲ್ಲಿ ಯಾವುದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಲ್ಲ. ಫೇಶಿಯಲ್ ಎಕ್ಸ್ಪ್ರೆಷನ್, ಗೆಸ್ಚರ್, ಬಾಡಿ ಪೋಸ್ಚರ್, ಟೆಲಿಪತಿ. ಅಂದ್ರೆ ನಾವು ಮಾತನ್ನ ಆಡ್ದೇನು ಕೂಡ ಕಮ್ಯುನಿಕೇಶನ್ ಮಾಡ್ಬೋದು, ಅದಕ್ಕೆ ನಾನ್ ವರ್ಬಲ್ ಅಂತ ಹೇಳ್ತಾರೆ. ಅದಕ್ಕೆ ಯಾವ್ದಿದು ಎಕ್ಸಾಂಪಲ್ ಅಲ್ಲ. ಫೇಶಿಯಲ್ ಎಕ್ಸ್ಪ್ರೆಷನ್ ಅಂದ್ರೆ ಜಸ್ಟ್ ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಡೋ ತರ, ಗೆಸ್ಚರ್ ಮಾಡೋದು, ಬಾಡಿ ಪೋಸ್ಚರ್, ಟೆಲಿಪತಿ. ಸೊ ಆಪ್ಷನ್ ಬಿ ಟೆಲಿಪತಿ. ಇದರಲ್ಲಿ ಯಾವುದಕ್ಕೂ ಕೂಡ ಸೇರೋದಿಲ್ಲ. ಓಕೆ, ಹಾಗಾಗಿ ಟೆಲಿಪತಿ is not a form of non-verbal communication. Nineteenth one ನೋಡಿ, what is the main difference between Pidgins and Creoles? ಓಕೆ, ಪಿಡ್ಗಿನ್ಸ್ ಮತ್ತೆ ಕ್ರಿಯೋಲ್ಸ್ ಅಲ್ಲಿ ಇರುವಂತ ಡಿಫರೆನ್ಸ್ ಏನು, ಮೇನ್ ಡಿಫರೆನ್ಸ್ ಏನು ಅಂತ. ಓಕೆ, Pidgins are formal, Creoles are informal. Pidgins are written, Creoles are spoken. Pidgins are not native, Creoles are native. There is no difference. So option number C, Pidgins native ಅಲ್ಲ, Creoles natives ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಒಂದು ಸೆಕೆಂಡು.
Hmm. Sorry. Huh. Which theory of language acquisition emphasize the importance of environmental factor? ಯಾವ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಥಿಯರಿ ಎಂಫಸಿಸ್ ಮಾಡುತ್ತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ? ನೇಟಿವಿಸ್ಟ್ ಥಿಯರಿ, ಬಿಹೇವಿಯರಿಸ್ಟ್ ಥಿಯರಿ, ಕಾಗ್ನಿಟಿವ್ ಥಿಯರಿ, ಸೋಷಿಯೋ ಕಲ್ಚರ್ ಥಿಯರಿ. ಓಕೆ, ಇದರಲ್ಲಿ ಆನ್ಸರ್ ಯಾವುದು ಗೊತ್ತಾಯ್ತಾ? ದಟ್ ಇಸ್ ಆಪ್ಷನ್ ನಂಬರ್ ಬಿ, ಬಿಹೇವಿಯರಿಸ್ಟ್ ಥಿಯರಿ. ಓಕೆ, ಲ್ಯಾಂಗ್ವೇಜ್ ಅಕ್ವಿಸಿಷನ್ಗೆ ಜಾಸ್ತಿ ಒತ್ತು ಕೊಡುವಂಥ ಅಥವಾ ಇಂಪಾರ್ಟೆನ್ಸ್ ಕೊಡುವಂಥ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಯಾವುದು ಅಂತಂದರೆ ಅದು ಬಿಹೇವಿಯರಿಸ್ಟ್ ಥಿಯರಿ. 21 ನೋಡಿ, ವಾಟ್ ಡಸ್ NCF 2005 ಸೇಸ್ ಅಬೌಟ್ ದ 3 ಲ್ಯಾಂಗ್ವೇಜ್ ಫಾರ್ಮುಲಾ? 3 ಲ್ಯಾಂಗ್ವೇಜ್ ಫಾರ್ಮುಲಾಗೆ ಏನಂತ ಹೇಳಿದೆ NCF 2005? It should be strictly implemented, it should be abolished, it should be implemented with greater flexibility. It doesn't mention the 3 language formula. So option number C is the correct answer. It should be implemented with greater flexibility. 3 language formula ಇಂಪ್ಲಿಮೆಂಟ್ ಆಗಬೇಕು ವಿತ್ ಗ್ರೇಟರ್ ಫ್ಲೆಕ್ಸಿಬಿಲಿಟಿ ಇರಬೇಕು, ಅದರಲ್ಲಿ ಫ್ಲೆಕ್ಸಿಬಲ್ ಆಗಿರಬೇಕು, ಎಲ್ಲ ಮಕ್ಕಳು ಕೂಡ ಅನುಕೂಲವಾಗಿ ಕಲಿಯೋ ಥರ. ಓಕೆ, ಸೊ ಅದನ್ನ NCF 2005 ನಮಗೆ ಹೇಳಿದೆ. ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಸ್ ಪರ್ ದ ಇಂಡಿಯನ್ ಗವರ್ನಮೆಂಟ್? ಇದರಲ್ಲಿ ಯಾವುದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಲ್ಲ ಇಂಡಿಯನ್ ಗವರ್ನಮೆಂಟ್ ಪ್ರಕಾರ? ಸಂಸ್ಕೃತ್, ತಮಿಳ್, ಹಿಂದಿ, ತೆಲುಗು. So of course Hindi is not a classical language. Sanskrit, Tamil, Telugu, Kannada ಇವೆಲ್ಲ ಕೂಡ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂಡರಲ್ಲಿ ಬರುತ್ತೆ. ವಾಟ್ ಈಸ್ ದ ಟರ್ಮ್ ಫಾರ್ ದ ಸ್ಟಡಿ ಆಫ್ ಮೀನಿಂಗ್ ಇನ್ ಅ ಲ್ಯಾಂಗ್ವೇಜ್? ಸ್ಟಡಿ ಆಫ್ ಟರ್ಮ್ಸ್. ಫೋನಾಲಜಿ, ಮಾರ್ಫಾಲಜಿ, ಸಿಂಟ್ಯಾಕ್ಸ್, ಸಿಮ್ಯಾಂಟಿಕ್ಸ್. ಇಟ್ ಈಸ್ ದ ಸಿಮ್ಯಾಂಟಿಕ್ಸ್. ಓಕೆ, ಸ್ಟಡಿ ಆಫ್ ಮೀನಿಂಗ್ಸ್ಗಳನ್ನ, ಪದ ಅರ್ಥಗಳನ್ನ ಸ್ಟಡಿ ಮಾಡೋದಕ್ಕೆ ನಾವು ಸಿಮ್ಯಾಂಟಿಕ್ಸ್ ಅಂತ ಹೇಳ್ತೀವಿ. 24th one, which stage of language development is characterized by the use of simple sentence? ಓಕೆ, ಯಾವ ಸ್ಟೇಜಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟು ಸಿಂಪಲ್ ಸೆಂಟೆನ್ಸ್ ಇಂದ ಆಗಿರುತ್ತೆ? ಬ್ಯಾಬ್ಲಿಂಗ್ ಸ್ಟೇಜಲ್ಲೋ, 1 ವರ್ಡೋ, 2 ವರ್ಡೋ, ಅಥವಾ ಟೆಲಿಗ್ರಾಫಿಕ್ ಸ್ಟೇಜಲ್ಲೋ? ಸೊ ಇಟ್ ಈಸ್ ಅ ಟೆಲಿಗ್ರಾಫಿಕ್ ಸ್ಟೇಜಲ್ಲಿ. ಓಕೆ, ಟೆಲಿಗ್ರಾಫಿಕ್ ಸ್ಟೇಜಲ್ಲಿ ಏನಾಗಿರುತ್ತೆ ಅಂತಂದರೆ ಸಿಂಪಲ್ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕಲಿಯುವಂಥದ್ದನ್ನು ನಾವು ಟೆಲಿಗ್ರಾಫಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ. Okay, 25th. According to Indian Constitution, what is the official language of a state? Official language. What is the official language of state? Hindi, English as adopted by the state legislature, Sanskrit. ಯಾವುದೇ ಒಂದು ಸ್ಟೇಟಿಗೆ ಅವ್ರದೇ ಆದಂಥ ಲೆಜಿಸ್ಲೇಚರ್ ಪ್ರಕಾರ ಯಾವ ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡ್ಕೊಂಡಿರ್ತಾರೋ ಅದನ್ನೇ ಇಟ್ಕೋಬಹುದು ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳಿದೆ. ಹಾಗಾಗಿ ಆಪ್ಷನ್ ನಂಬರ್ ಸಿ ಕರೆಕ್ಟು, ಆಸ್ ಅಡಾಪ್ಟೆಡ್. ಈಗ ನಾವು ನಮ್ಮ ಲೆಜಿಸ್ಲೇಚರ್ ಪ್ರಕಾರ ನಾವು ಕನ್ನಡ ಇಟ್ಕೊಂಡಿದ್ದೀವಿ, ತಮಿಳ್ನಾಡವ್ರು ತಮಿಳ್ ಇಟ್ಕೊಂಡಿದ್ದಾರೆ, ಕೇರಳದವ್ರು ಮಲಯಾಳಂ ಇಟ್ಕೊಂಡಿದ್ದಾರೆ. ಸೊ ಈ ಥರ ಅವರ ಅಫಿಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಿ ಇಟ್ಕೋಬಹುದು ಎವ್ರಿ ಸ್ಟೇಟ್ ಕೂಡ. ಅದಕ್ಕೆ ಯಾವುದೇ ಅಂತ ರೆಸ್ಟ್ರಿಕ್ಷನ್ಸ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸು ಕೊಟ್ಟಿಲ್ಲ. ಬಟ್ ಅದರದ್ದು ಸ್ಕ್ರಿಪ್ಟಲ್ಲಿ ಇರಬೇಕು, ಸ್ಕ್ರಿಪ್ಟ್ ರೈಟಿಂಗಿಗೆ ಬರಬೇಕು ಆ ಲ್ಯಾಂಗ್ವೇಜ್. 26th, what does NCF 2005 recommend regarding the medium of instruction? NCF 2005 recommend ಮಾಡಿರುವಂಥದ್ದು, recommended regarding the medium of instruction. Only English should be used, only regional language should be used,
Home languages of children should be used as far as possible. OT Hindi should be used. ಏನು ರೆಕಮೆಂಡ್ ಮಾಡಿದೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಗೆ? ನಾವು ಒಂದು ಮಗುಗೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಅಂತಂದರೆ ಹೋಮ್ ಲ್ಯಾಂಗ್ವೇಜ್, ಅಂದರೆ ಆ ಮಗುಗೆ ಎಷ್ಟು ಸಾಧ್ಯನೋ ಅಷ್ಟು ಮದರ್ ಟಂಗಲ್ಲಿ ಅಥವಾ ಅವರ ಹೋಮ್ ಲ್ಯಾಂಗ್ವೇಜ್ ಯಾವುದೋ ಅದರಲ್ಲೇ ನಾವು ಇನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಎಷ್ಟು ಸಾಧ್ಯನೋ, ಎಷ್ಟು ಮಟ್ಟಿಗೆ ಪಾಸಿಬಲ್ ಆಗುತ್ತೋ ಅಷ್ಟು ಮಟ್ಟಿಗೆ. ಅದಾದಮೇಲೆ ನಾವು ಬೇರೆ ಲ್ಯಾಂಗ್ವೇಜಿಗೆ ಫ್ಲಕ್ಚುಯೇಟ್ ಆಗ್ಬೋದು, ಏನು ತೊಂದರೆ ಇಲ್ಲ. 27 ನೋಡಿ, as per the Indian Constitution, how many languages are included in the 8th schedule? 8th schedule ಅಲ್ಲಿ ಎಷ್ಟು ಲ್ಯಾಂಗ್ವೇಜ್ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ? 18, 22, 24, 28. ಆಪ್ಷನ್ ನಂಬರ್ ಬಿ 22 ಲ್ಯಾಂಗ್ವೇಜಸ್ 8th ಶೆಡ್ಯೂಲ್ ಅಲ್ಲಿ. ಅಥವಾ ಹೀಗೂ ಕೇಳ್ಬೋದು, ಯಾವ ಶೆಡ್ಯೂಲ್ ಅಲ್ಲಿ ನಾವು 22 ಲ್ಯಾಂಗ್ವೇಜಸ್ ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ. 8th ಶೆಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋದು. ಓಕೆ, ಸೊ ಯಾವ ತರನಾದ್ರೂ ಕ್ವಶನ್ಸ್ ನ ಕೇಳ್ಬೋದು. 28th ನೋಡಿ, ಒಂದೇ ಒಂದು ಸೆಕೆಂಡ್. What is the term for ability to reflect on and manipulate the structural features of language? ಯಾವ ಟರ್ಮ್ ನ ಯೂಸ್ ಮಾಡ್ತೀವಿ? ಎಬಿಲಿಟಿ ಟು ರಿಫ್ಲೆಕ್ಟ್ on and manipulate to structural features of language. Linguistic competency, communicative competency, metalinguistic awareness, phonological awareness. ಯಾವ ಟರ್ಮ್ ಅನ್ನ ಸ್ಟ್ರಕ್ಚರ್ ಫೀಚರ್ಸ್ ಆಫ್ ಲ್ಯಾಂಗ್ವೇಜ್ ಗೆ? ಇಟ್ಸ್ ಆಪ್ಷನ್ ನಂಬರ್ ಸಿ, ಮೆಟಾಲಿಂಗ್ವಿಸ್ಟಿಕ್ ಅವೇರ್ನೆಸ್. ಓಕೆ, according to NCF 2005, what should be the focus of language education? ಲ್ಯಾಂಗ್ವೇಜ್ ಎಜುಕೇಶನ್ಗೆ ಏನು ನಾವು ಫೋಕಸ್ ಮಾಡಬೇಕು? ಗ್ರಾಮೆಟಿಕಲ್ ಅಕ್ಯುರೆನ್ಸಿನೋ, ಲಿಟ್ರಸಿ ಅಪ್ರಿಸಿಯೇಷನ್, ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ, ರೋಟ್ ಮೆಮೊರೈಸೇಷನ್. ಯಾವುದನ್ನ ಜಾಸ್ತಿ ಸ್ಟ್ರೆಸ್ ಮಾಡಬೇಕು ಅಥವಾ ಯಾವುದನ್ನ ಲ್ಯಾಂಗ್ವೇಜ್ ಎಜುಕೇಶನ್ಗೆ ಫೋಕಸ್ ಮಾಡಬೇಕು ಅಂದರೆ ಗ್ರಾಮರಲ್ಲಿ ಕರೆಕ್ಟಾಗಿ ಇರಬೇಕು ಅಂತನೋ, ಅಥವಾ ಲಿಟ್ರಸಿನೋ ಎಷ್ಟೊಕ್ಕೆ ಓದಕ್ಕೆ ಬರೆಯಕ್ಕೆ ಬರುತ್ತೆ ಅಂತನೋ, ಕಮ್ಯುನಿಕೇಷನ್ ಹೇಗಿದೆ ಕಮ್ಯುನಿಕೇಷನ್ ಕಾಂಪಿಟೆನ್ಸಿನೋ, ಅಥವಾ ಸುಮ್ಮನೆ ಬೈ ಹೆಡ್ ಮಾಡಿ ಲ್ಯಾಂಗ್ವೇಜ್ನ ಕಲಿಬೇಕು. ಸೊ ಇಟ್ಸ್ ಆಪ್ಷನ್ ನಂಬರ್ ಸಿ, ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿನ ನೋಡಬೇಕು. ಕಮ್ಯುನಿಕೇಷನ್ ಹೇಗೆ ಆಗ್ತಿದೆ ಅಂತ ನೋಡಬೇಕು. ಕಮ್ಯುನಿಕೇಷನ್ ಇಂದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗೋದು. ಲ್ಯಾಂಗ್ವೇಜ್ ಎಜುಕೇಶನ್ಗೆ ಮೇನ್ ಬೇಕಾಗಿರೋದು ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಇಲ್ಲಾಂದ್ರೆ ಹೇಗೆ ಮಾತಾಡ್ತಾರೆ, ಹೇಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ ಅಲ್ವಾ? ಕಮ್ಯುನಿಕೇಷನ್ ಹೇಗಾಗ್ತಿದೆ ಅಂತ ಲ್ಯಾಂಗ್ವೇಜ್ ಎಜುಕೇಶನ್ ಅಲ್ಲಿ ನಾವು ಮೇನ್ ಫೋಕಸ್ ಮಾಡಬೇಕಾಗಿರೋದು ಕಮ್ಯುನಿಕೇಷನ್ಗೆ ಅಥವಾ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿಗೆ. ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್, ವಿಚ್ ಸ್ಟೇಜ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಟಿಪಿಕಲಿ ಆಕರ್ಸ್ ಬಿಟ್ವೀನ್ 3 to 6 months? 3 to 6 months ಅಲ್ಲಿ ಯಾವ ತರ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗಿರುತ್ತೆ? ಟಿಪಿಕಲಿ ಆಕರ್ಸ್. ಇಟ್ಸ್ ಬ್ಯಾಬ್ಲಿಂಗ್, ಒನ್ ವರ್ಡ್ ಸ್ಟೇಜ್, ಟೂ ವರ್ಡ್ ಸ್ಟೇಜ್ ಅಂತೂ ಅಲ್ಲ, ಕಂಪ್ಲೀಟ್ ಸೆಂಟೆನ್ಸ್ ಅಂತೂ ಅಲ್ಲ. ಆಫ್ ಕೋರ್ಸ್ ಇಟ್ಸ್ ಅ ಬ್ಯಾಬ್ಲಿಂಗ್. ಅಂದ್ರೆ ಈ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಬ್ಯಾಬ್ಲಿಂಗ್ ನ ನಾವು ತಗೋಬಹುದು. ಇದರಲ್ಲಿ ಮತ್ತೆ ಕೂಯಿಂಗ್ ಅಂತ ಕೊಟ್ಟಿದ್ರೆ ಅದನ್ನು ಕೂಡ ಆಡ್ ಮಾಡ್ಕೋಬಹುದಾಗಿತ್ತು. ಬಟ್ ಅದರಲ್ಲಿ ಒನ್ ವರ್ಡ್, ಟೂ ವರ್ಡ್, ಕಂಪ್ಲೀಟ್ ಸೆಂಟೆನ್ಸ್ ಅಂತ ಇದೆ. ಈ ಮೂರು ಕೂಡ ಸಾಧ್ಯ ಇಲ್ಲ 3 to 6 months ಅಲ್ಲಿ. ಸಾಧ್ಯ ಇರೋದು ಬ್ಯಾಬ್ಲಿಂಗ್. ಹಾಗಾಗಿ ಬ್ಯಾಬ್ಲಿಂಗ್ ನ ಚೂಸ್ ಮಾಡ್ಕೊಂಡಿದೀವಿ ನಾವು. ಓಕೆ, ಐ ಹೋಪ್ ನಿಮಗೆ ಈಗ ಸಾಲ್ವ್ ಮಾಡಿರುವಂತ ಈ ಪೆಡಗಾಗಿ ರಿಲೇಟೆಡ್ ಕ್ವಶನ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಐ ವಿಲ್ next I am going to upload some important grammar questions and we will going to solve a grammar questions. Okay, ಆ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ರೆ ಗ್ರಾಮರ್ ಅಲ್ಲಿ ಅದೇ ಬರುತ್ತೆ ಅಂತಲ್ಲ, ಅಟ್ಲೀಸ್ಟ್ ಸಾಲ್ವ್ ಮಾಡೋ ವೇ ಗೊತ್ತಾಗುತ್ತೆ, ಯಾವುದು ಏನಕ್ಕೆ ರಿಲೇಟೆಡ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ನೀವೆಲ್ಲ ಕೋರ್ ಸಬ್ಜೆಕ್ಟ್ಸ್ಗಳನ್ನ ತುಂಬಾ ಸ್ಟ್ರೆಸ್ ಮಾಡ್ತಿರ್ತೀರಾ, ಸೈಕಾಲಜಿನ. ಅದರಲ್ಲಿ ಕನ್ನಡ ಇಂಗ್ಲಿಷ್ ಎಷ್ಟು ಸಾಧ್ಯನೋ ಅಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ, ಪ್ಲಸ್ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅನ್ನೋದು ನಿಮ್ಮ ಇಂಟೆನ್ಷನ್ ಕೂಡ ಹೌದಲ್ವಾ? ಹಾಗಾಗಿ ಅದರ ಬಗ್ಗೆ ನಾವು ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಗ್ರಾಮರ್ ಸೆಷನ್ ಅನ್ನ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು and have a nice day to you all.